ಆಗಬೇಕು. ಏನು ಅವ್ರೇನು ಎಬೋದ ಕಾನ್ಸ್ಟಿಟ್ಯೂಷನ್ ಎಬೋದಲ್ಲಾನ ಕಾನೂನಿಗಿಂತ ಮಿಗಿಲಾದವ್ರ? ಅವ್ರ ಮೇಲೆ ಆಕ್ಷನ್ ಆಗಬಾರ್ದಾ? ಆಗ್ಲಿ ಆಕ್ಷನ್. ಈಗ ಅವನೋ ಸಮೀರ್ ಅನ್ನೋನು ಬಾಯಿಗೆ ಬಂದಂಗೆಲ್ಲ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಹಾಕ್ದ. ಅದೇ ಅವನ ಮತದ ಬಗ್ಗೆ ಹಾಕಿದ್ರೆ ಏನಾಗ್ತಿತ್ತು ಅನ್ನೋದಕ್ಕೆ ಡಿಜೆಹಳ್ಳಿ ಕೆಜೆಹಳ್ಳಿ ಉದಾಹರಣೆ ಆಯ್ತು. 85% ಇರೋ ಹಿಂದೂಗಳು ಅದೇ ರೀತಿ ನಾವು ಮಾಡಬೇಕು ಅಂತ ಹೊರಟ್ರೆ ಗತಿ ಏನಾಗ್ತಿತ್ತು? ಸಮೀರ್ ಉಳ್ಕೋತಿದ್ನಾ? ಅವನ ಮನೆ ಉಳಿತಿತ್ತ? ಅಖಂಡ ಶ್ರೀನಿವಾಸ ಮೂರ್ತಿ MLA ಮನೆಗೆ ಬೆಂಕಿ ಹಾಕಿದ್ರು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು. ಅಷ್ಟೇ ಆಕ್ರೋಶ ಭರಿತರಾಗಿ ಕಾನೂನು ಕೈಗೆ ತಗೊಂಡ್ರೆ ಅವನು ಉಳಿಯಕ್ಕೆ ಸಾಧ್ಯ ಇತ್ತಾ? ಆ ಅಯೋಗ್ಯರು ಫಸ್ಟ್ ಉಂಡಿಗೆ ಹಾಕ್ಲಿ ದುಡ್ಡು. ಭಕ್ತಿ ಯಾರು ಭಕ್ತರಿದಾರೋ ಅವ್ರಿಗೆ ಮಾತ್ರ ಅಧಿಕಾರ ಇದೆ, ದೇವ್ರನ್ನೇ ನಂಬದೇ ಇರುವಂತ ಅಯೋಗ್ಯರಿಗೆ ಅಧಿಕಾರ ಇಲ್ಲ. ನೋಡಿ, ನಾವು ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡಲ್ಲ. ತನಿಖೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಆಗಲಿ ಅಂತ ಅಷ್ಟೇ ಹೇಳ್ತೀವಿ. ತನಿಖೆ ಏಕಪಕ್ಷೀಯವಾಗಿ ಆಗಬಾರ್ದು, ಬಹುಮುಖದಲ್ಲಾಗಲಿ ಅಂತ ನಮ್ಮ ಆಗ್ರಹ ಇದೆ. ಅದನ್ನೇ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು, ತನಿಖೆಗೆ ಮುಂಚೆನೇ ಯಾರನ್ನಾರು ಅಪರಾಧಿ ಪಟ್ಟ ಕಟ್ಟುವಂತ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ನೆರೆಟಿವ್ ಸೃಷ್ಟಿ ಮಾಡುವ, ಸುಳ್ಳು ನೆರೆಟಿವ್ ಸೃಷ್ಟಿ ಮಾಡುವ ಅಧಿಕಾರವನ್ನು ಕೂಡ ಕೊಟ್ಟಿಲ್ಲ. ಸುಳ್ಳು ನೆರೆಟಿವ್ ಸೃಷ್ಟಿ ಮಾಡಿರೋರ ಮೇಲೆ ಆಕ್ಷನ್ ಆಗಬೇಕಾ ಬೇಡವೋ? ಆಗಲಿ ಆಕ್ಷನ್. ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಒಂದು 30 ವರ್ಷದ ಹಿಂದೆ ಒಂದು ಆರ್ಟಿಕಲ್ ಬಂದಿತ್ತು, ಮಹಮ್ಮದ್ ದ ಇಡಿಯಟ್ ಅಂತ. ಇಂಡಿಯನ್ ಎಕ್ಸ್ಪ್ರೆಸ್ಗೆ ಬೆಂಕಿ ಹಾಕಕ್ಕೆ ಹೋಗಿದ್ರು. ಬರೀ ಒಂದು ಜಸ್ಟ್ ಮಹಮ್ಮದ್ ದ ಇಡಿಯಟ್ ಅಂತ ಒಂದು ಆರ್ಟಿಕಲ್, ಯಾವ ಮಹಮ್ಮದ್ ಅಂತ ಇರಲಿಲ್ಲ, ಅದಕ್ಕೆ ಬೆಂಕಿ ಹಾಕಕ್ಕೆ ಹೋಗಿದ್ರು. ಹಾಗಿದ್ರೆ ಧರ್ಮಾಧಿಕಾರಿಗಳು ಧರ್ಮದ ಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿರೋರಿಗೆ ಅದೇ ರೀತಿ ಆಕ್ಷನ್ ಮಾಡಿದರೆ ಏನಾಗ್ಬೋದು? ನಮ್ಮ ಸಜ್ಜನಿಕೆ ದೌರ್ಬಲ್ಯನಾ? ನಾವು ಸೌಮ್ಯವಾಗಿರೋದು ನಮ್ಮ ವೀಕ್ನೆಸ್ ಅದು. ಹಂಗಾಗಿ ಹಿಂಗೆ ಆದ್ರೆ ನಿಮ್ಮ ದಾರಿಯಲ್ಲೇ ಪಾಠ ಕಲ್ಸಕ್ಕೆ ಶುರುವಾಗ್ತಾರೆ ಜನ.